ಬಡವರು ಮಧ್ಯಮ ವರ್ಗದ ಜನರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಅಗತ್ಯ ದಿನಬಳಕೆ ವಸ್ತುಗಳ ಜಿಎಸ್ಟಿ ಶೀಘ್ರದಲ್ಲೇ ಇಳಿಕೆಯಾಗುತ್ತೆ. ಶೀಘ್ರದಲ್ಲೇ ಮಂಡನೆಯಾಗುತ್ತಾ ಕೇಂದ್ರದ ಮಿನಿ ಬಜೆಟ್. ದಿನಬಳಕೆ ವಸ್ತುಗಳ ಜಿಎಸ್ಟಿ ಶೇಕಡ 12ರಿಂದ ಶೇಕಡ 5ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಟೂತ್ ಪೇಸ್ಟ್, ಛತ್ರಿ, ಹೊಲಿಗೆ ಯಂತ್ರ, ಕುಕ್ಕರ್, ಪಾತ್ರೆಗಳ ಜಿಎಸ್ಟಿ ಇಳಿಕೆಯಾಗುತ್ತೆ. ಐರನ್ ಬಾಕ್ಸ್, ಗೀಸರ್, ವಾಷಿಂಗ್ ಮಷೀನ್, ಸೈಕಲ್, ರೆಡಿಮೇಡ್ ವಸ್ತುಗಳ ಜಿಎಸ್ಟಿ ಇಳಿಕೆಯಾಗ್ತಾ ಇದೆ. ನೋಡಿ, 1,000 ರೂಪಾಯಿಗೂ ಕಡಿಮೆ ಬೆಲೆಯ ವಸ್ತುಗಳ ಜಿಎಸ್ಟಿ ಬೆಲೆಯನ್ನ ಇಳಿಕೆ ಮಾಡಲಾಗ್ತಾ ಇದೆ. 500 ರೂಪಾಯಿನಿಂದ 1,000 ರೂಪಾಯಿವರೆಗಿನ ಚಪ್ಪಲಿಗಳ ಬೆಲೆಯಲ್ಲಿ ಇಳಿಕೆಯಾಗುತ್ತೆ. ಸ್ಯಾನಿಟರಿ ವಸ್ತು, ಲಸಿಕೆ, ಸೆರಾಮಿಕ್ ಟೈಲ್ಸ್, ಕೃಷಿ ಉಪಕರಣಗಳ ಬೆಲೆ ಇಳಿಕೆಯಾಗುತ್ತೆ. ಶೀಘ್ರದಲ್ಲೇ ಜಿಎಸ್ಟಿ ಇಳಿಕೆ ಮಾಡುವುದಕ್ಕೆ ಹಣಕಾಸು ಸಚಿವಾಲಯ ಸಭೆಯನ್ನ ನಡೆಸುತ್ತಾ ಇದೆ. ತೆರಿಗೆ ಇಲಾಖೆಗಳಿಂದ ಮತ್ತೆ ತೆರಿಗೆ ಇಳಿಕೆಯಿಂದ ಸರ್ಕಾರಕ್ಕೆ 40,000ದಿಂದ 50,000 ಕೋಟಿ ರೂಪಾಯಿ ನಷ್ಟ. ಆದರೆ ದೇಶವ್ಯಾಪಿ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಯಿಂದ ಸುಗಮ ಆರ್ಥಿಕತೆಯಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಮಧ್ಯಮ ವರ್ಗದ ಜನರ ತೆರಿಗೆ ಭಾರವನ್ನ ಇಳಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಬದಲಾವಣೆಯನ್ನ ತರುವುದಕ್ಕೆ ಚಿಂತಿಸಿದೆ. ಹಾಗಾದ್ರೆ ಯಾವ್ಯಾವ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಟೂತ್ ಪೇಸ್ಟ್ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಛತ್ರಿ ಮತ್ತೆ ಹೊಲಿಗೆ ಯಂತ್ರ, ಕುಕ್ಕರು, ಸಾಮಾನ್ಯವಾಗಿ ನಾವು ಕುಕ್ಕರ್ ಬಳಕೆಯನ್ನ ಮಾಡ್ತೀವಿ ಪ್ರತಿನಿತ್ಯ. ಮತ್ತೆ 1 ಲೀಟರ್ ಕುಕ್ಕರ್ಗೆ ಬೆಲೆ ನೋಡ್ತಾ ಇದ್ರೆ ಅಯ್ಯೋ ತಗೋಬೇಕೋ ಬೇಡವೋ ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕಿದೆ. ಸೊ ಸಾಮಾನ್ಯ ಜನ ಈ ಒಂದು ಕುಕ್ಕರ್ ತೆಗೆದುಕೊಳ್ಳೋದಕ್ಕೂ ಅಯ್ಯೋ ಬೇಡಪ್ಪ ನಾವು ಪಾತ್ರೆಯನ್ನ ಯೂಸ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ಅಂಥ ಜನಗಳು ಕೂಡ ಇದೀಗ ಕುಕ್ಕರನ್ನು ಪರ್ಚೇಸ್ ಮಾಡಬಹುದು. ಆ ರೀತಿಯಾಗಿ ಕೈಗೆ ಎಟುಕುವಂತಹ ಬೆಲೆಯಲ್ಲಿ ಸಿಗ್ತಾ ಇದೆ. ಮತ್ತು ಪಾತ್ರೆಗಳ ಜಿಎಸ್ಟಿಯಲ್ಲಿ ಇಳಿಕೆಯನ್ನು ಮಾಡಲಾಗ್ತಾ ಇದೆ. ಮತ್ತು ಐರನ್ ಬಾಕ್ಸ್, ದಿನಂಪ್ರತಿ ನಮಗೆ ಐರನ್ ಮಾಡದೆ ಬಟ್ಟೆನೇ ಹಾಕೋದೇ ಇಲ್ಲ ಅನ್ನುವಂಥವರು ಕೂಡ ಇರ್ತಾರೆ. ಅಂಥವ್ರಿಗೂ ಕೂಡ ಜಿಎಸ್ಟಿ ಇಳಿಕೆ ಆದರೆ ಐರನ್ ಬಾಕ್ಸನ್ನು ಅವರು ಕೂಡ ಪರ್ಚೇಸ್ ಮಾಡಬಹುದು ಮತ್ತು ಬಳಕೆಯನ್ನು ಮಾಡಿಕೊಳ್ಬೋದು. ಗೀಸರ್, ಪ್ರತಿನಿತ್ಯ ಸ್ನಾನ ಮಾಡೋದಕ್ಕೆ ಗೀಸರ್ ಬಹಳ ಮುಖ್ಯ ಆಗಿದೆ. ಸೊ ಹಾಗಾಗಿ ಗೀಸರ್ನಲ್ಲೂ ಕೂಡ ಜಿಎಸ್ಟಿ ಇಳಿಕೆಯಾಗುವ ಸಾಧ್ಯತೆ ಇದೆ. ವಾಷಿಂಗ್ ಮಷೀನ್, ಸೈಕಲ್, ರೆಡಿಮೇಡ್ ವಸ್ತುಗಳ ಜಿಎಸ್ಟಿ ಇಳಿಕೆಯಾಗುವ ಸಾಧ್ಯತೆಗಳು ಕೂಡ ಇದೆ. ನೋಡಿ, 1,000 ರೂಪಾಯಿಗೂ ಕಡಿಮೆ ಬೆಲೆಯ ವಸ್ತುಗಳ ಜಿಎಸ್ಟಿ ಬೆಲೆಯನ್ನ ಇಳಿಕೆ ಮಾಡಲಾಗ್ತಾ ಇದೆ. 500 ರೂಪಾಯಿನಿಂದ 1,000 ರೂಪಾಯಿವರೆಗಿನ ಚಪ್ಪಲಿಗಳ ಬೆಲೆಯನ್ನೂ ಕೂಡ ಇಳಿಕೆಯನ್ನ ಮಾಡಲಾಗ್ತಾ ಇದೆ. ಸ್ಯಾನಿಟರಿ ವಸ್ತು ಮತ್ತು ಲಸಿಕೆ, ಸೆರಾಮಿಕ್ ಟೈಲ್ಸ್ ಸೇರಿದಂತೆ ಕೃಷಿ ಉಪಕರಣಗಳ ಬೆಲೆಯನ್ನ ಇಳಿಕೆ ಮಾಡಲಾಗ್ತಾ ಇದೆ. ಕೃಷಿಕರು ಕೂಡ ಇದೀಗ ಖುಷಿ ಪಡುವಂತಹ ಸುದ್ದಿ ಇದು. ಯಾಕಂತಂದರೆ ಕೃಷಿಕರು ಸಾಕಷ್ಟು ಸಾಲ ಸೋಲ ಮಾಡಿ ಒಂದಷ್ಟು ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರೆ. ಸೊ ಅಂಥವ್ರಿಗೆ ಇದು ನಿಜಕ್ಕೂ ಖುಷಿಯಾದಂತಹ ವಿಚಾರ. ಶೀಘ್ರದಲ್ಲೇ ಜಿಎಸ್ಟಿ ಇಳಿಕೆ ಮಾಡೋದಕ್ಕೆ ಹಣಕಾಸು ಸಚಿವಾಲಯ ಒಂದು ಕಡೆ ಸಭೆಯನ್ನ ಕರೆದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಇನ್ನು ನೋಡಿ ದಿಲೀಪ್, ನಿಜಕ್ಕೂ ಇದು ಖುಷಿ ಪಡುವಂತಹ ವಿಚಾರ. ಮಧ್ಯಮ ವರ್ಗದ ಜನರ ಪಾಲಿಗೆ ನಿಜಕ್ಕೂ ಒಳ್ಳೆಯ ಸುದ್ದಿ. ಮತ್ತೆ ಜಿಎಸ್ಟಿಯಲ್ಲಿ ಇಳಿಕೆ ಮಾಡಲಾಗತ್ತೆ ಅನ್ನುವಂತಹ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಯಾವಾಗ ಇಳಿಕೆ ಆಗಬಹುದು? ಮತ್ತೆ ಸಚಿವಾಲಯ ಈಗ ಹಣಕಾಸು ಸಚಿವಾಲಯ ಸಭೆ ಕರೆದಿದೆ, ಸಭೆ ಯಾವಾಗ ಮಾಡುತ್ತೆ ಅಂತ ಹೇಳಿ. ಹೌದು ರಮ್ಯಾ, ಏನಂದರೆ ಕೆಲವೇ ದಿನಗಳಲ್ಲಿ ಈ ಒಂದು ಸಭೆ ನಡೆಯಲಿದೆ. ಈ ಥರ ಒಂದು ನಿರ್ಧಾರವನ್ನು ಒಂದು ಮೂಲಗಳ ಮಾಹಿತಿ ಹೊರಬರೋದಕ್ಕೆ ಒಂದು ಪ್ರಮುಖ ಕಾರಣ ಏನಂದರೆ, ಕಳೆದ ಮೇ ಮತ್ತು ಜೂನ್ ತಿಂಗಳ ಒಂದು ಏನು GST ಸಂಗ್ರಹ ಇದೆ ಅದು ದಾಖಲೆ ಮಟ್ಟದಲ್ಲಿದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ GST ಸಂಗ್ರಹ 2 ಲಕ್ಷ ಕೋಟಿಗೂ ಜಾಸ್ತಿ ದಾಟಿತ್ತು. ಈ ಬಾರಿ 1.84 ಲಕ್ಷ ಕೋಟಿ ಆಗಿದೆ. ಅಂದರೆ ಇದು ಕೂಡ 2 ಲಕ್ಷ ಕೋಟಿಗೆ ಸಮೀಪದಲ್ಲೇ ಇದೆ. ಅಂದರೆ ಈ ಮೂಲಕ ಸರಿಸುಮಾರು ತಿಂಗಳಿಗೆ 2 ಲಕ್ಷ ಕೋಟಿ GST ಆದಾಯ ಸಂಗ್ರಹ ಆಗ್ತಿದೆ.
ಕೇಂದ್ರ ಸರ್ಕಾರ ಈ ಹಿಂದೆನೇ ಹೇಳಿತ್ತು, ಏನೊಂದು GST ಜಾರಿ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು GST ಸಮರ್ಪಕವಾಗಿ ಜಾರಿಯಾದರೆ ಹಂತವಾಗಿ ಅಗತ್ಯ ವಸ್ತುಗಳ ಬೆಲೆ ನಿಧಾನಕ್ಕೆ ಇಳಿಕೆ ಕಾಣುತ್ತೆ ಅಂತ. ಅದರ ಒಂದು ಪ್ರತಿಫಲ ಈಗ ನೋಡ್ಬೋದು ಅನಿಸುತ್ತೆ. ಮೊದಲಿಗೆ ಏನಂದರೆ GST ಹಲವು ಸ್ಲ್ಯಾಬ್ಗಳಲ್ಲಿದೆ. 0% ಇದೆ ಕೆಲವೊಂದಷ್ಟು, ಇನ್ನು ಕೆಲವೊಂದಷ್ಟು 5% ಇದೆ, 12% ಇದೆ, 18% ಇದೆ, ಮತ್ತು 28% ಇದೆ. ಈ 28% ಏನು ಹೈಯೆಸ್ಟ್ ಇದೆ, ಅದರಲ್ಲಿ ಐಷಾರಾಮಿ ವಸ್ತುಗಳು ಬರುತ್ತೆ. ಏನು ಲಕ್ಸುರಿ ಕಾರ್ಗಳಿರ್ಬೋದು, ಸಿಗರೇಟ್ ಇರ್ಬೋದು, ಆ ಥರ ವಸ್ತುಗಳು 28 ಸ್ಲ್ಯಾಬಲ್ಲಿ ಬರುತ್ತೆ. 0 ಸ್ಲ್ಯಾಬಲ್ಲಿ ಏನಿದೆ ಅದು ಜೀವರಕ್ಷಕ ಔಷಧಿಗಳನ್ನೆಲ್ಲ ಆ ಸ್ಲ್ಯಾಬಲ್ಲಿ ಉಳಿಸಿದ್ದಾರೆ. ಇನ್ನು 5% ಸ್ಲ್ಯಾಬ್ ಏನಿದೆ ಅದರಲ್ಲಿ ಅಗತ್ಯ ವಸ್ತುಗಳು ಬರುತ್ತೆ. ಈ ಅಗತ್ಯ ವಸ್ತುಗಳ ಪಟ್ಟಿಗೆ ಒಂದಷ್ಟು ಹೊಸ ವಸ್ತುಗಳನ್ನ ಈಗ ಸೇರ್ಪಡೆ ಮಾಡ್ತಿದ್ದಾರೆ. ಅಂದರೆ ಏನು 12% GST ಇತ್ತು ಅವನ್ನೆಲ್ಲ ಈಗ 5% ಸ್ಲ್ಯಾಬಿಗೆ ತೊಗೊಂಬರ್ತಾ ಇದ್ದಾರೆ. ಆ 5% ಸ್ಲ್ಯಾಬಿಗೆ ತರ್ತಿರೋದು ಯಾವುದಾದ್ರು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ಏನು ಟೂತ್ ಪೇಸ್ಟು ಮತ್ತು ಛತ್ರಿಗಳು, ಹೊಲಿಗೆ ಯಂತ್ರ, ಕುಕ್ಕರು, ಪಾತ್ರೆಗಳು, ಐರನ್ ಬಾಕ್ಸು, ಗೀಝರು, ಮತ್ತು ಕಡಿಮೆ ಬೆಲೆಯ ವಾಷಿಂಗ್ ಮಿಷಿನ್ನು, ಸೈಕಲ್ಗಳು ಮತ್ತು ರೆಡಿಮೇಡ್ ವಸ್ತುಗಳದ GST ಬೆಲೆ ಇಳಿಕೆ ಮಾಡ್ತಿದ್ದೀವಿ ಅಂತ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಅದರಲ್ಲೂ ರೆಡಿಮೇಡ್ ವಸ್ತುಗಳಲ್ಲಿ ಏನಾಗುತ್ತೆ, 1,000 ರೂಪಾಯಿಗಿಂತ ಕಡಿಮೆ ಬೆಲೆಯ ರೆಡಿಮೇಡ್ ವಸ್ತುಗಳಿಗೆ ಬೆಲೆ ಇಳಿಕೆ ಆಗುತ್ತೆ. ಇನ್ನು ಸ್ಲಿಪ್ಪರ್ಸ್ ಏನೊಂದು 500 ರೂಪಾಯಿಂದ 1,000 ರೂಪಾಯಿವರೆಗಿನ ಚಪ್ಪಲಿ ಮತ್ತು ಶೂಗಳ ದರ ಕಡಿಮೆ ಆಗೋ ಚಾನ್ಸಸ್ ಇದೆ. ಇನ್ನು ಸ್ಯಾನಿಟರಿ ವಸ್ತುಗಳಂದರೆ ಸ್ಯಾನಿಟರಿ ಪ್ಯಾಡ್ ಇರ್ಬೋದು, ಟಿಶ್ಯೂ ಪೇಪರ್ಸ್ ಇರ್ಬೋದು, ಅವುಗಳ ದರ ಮತ್ತು ಲಸಿಕೆಗಳು, ಎಲ್ಲ ರೀತಿಯ ಲಸಿಕೆಗಳ ದರ ಕಡಿಮೆ ಆಗೋ ಚಾನ್ಸಸ್ ಇದೆ. ಸೆರಾಮಿಕ್ ಟೈಲ್ಸು, ಕೃಷಿ ಉಪಕರಣಗಳ ಬೆಲೆನೂ ಇಳಿಕೆ ಆಗುತ್ತೆ. ಈ ಮೂಲಕ ಏನಾಗುತ್ತೆ, ಮಧ್ಯಮ ವರ್ಗಕ್ಕೆ ಮತ್ತು ಕೆಳ ಮಧ್ಯಮ ವರ್ಗಕ್ಕೆ ಇದರಿಂದ ಭಾರಿ ಅನುಕೂಲ ಆಗುತ್ತೆ. ಕಳೆದ ಒಂದು ಬಜೆಟ್ನಲ್ಲಿ 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಬಿಟ್ಟು ಕೇಂದ್ರ ಸರ್ಕಾರ ಹೇಳಿತ್ತು. ಈ ಮೂಲಕ ಮಧ್ಯಮ ವರ್ಗಕ್ಕೆ ಒಂದು ರೀತಿಯ ವಿನಾಯಿತಿ ಸಿಕ್ಕಿತ್ತು. ಈಗ ಏನು ಈ ರೀತಿಯಾದಂಥ ಹಲವು ವಸ್ತುಗಳ ಬೆಲೆ ಇಳಿಕೆ ಆದರೆ ನಿಜವಲ್ಲೂ ಅತಿ ದೊಡ್ಡ ಒಂದು ಲಾಭ ಸಿಗುತ್ತೆ ಅಂತ ಹೇಳ್ಬೋದು ರಮ್ಯಾ. ಇದರಿಂದ ಹಲವಾರು ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಇಳಿಕೆ ಆದರೆ ಈಗಾಗಲೇ ಪ್ರತಿಯೊಂದರ ಬೆಲೆ ಏರಿಕೆಯಾಗಿ ಜನಸಾಮಾನ್ಯರು ಜೀವನ ಮಾಡೋದು ಹೇಗಪ್ಪ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿಟ್ಟಿದ್ದಾರೆ. ಪ್ರತಿಯೊಂದರ ದರ ಏರಿಕೆ, ತರಕಾರಿ ಬೆಲೆ ಏರಿಕೆ, ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆ, ಇದರಲ್ಲೂ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆಯಾ? ಒಂದು ರಮ್ಯಾ, ಇದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಏನಂದರೆ ಈ ಒಂದು GST ದರ 12% ಇದ್ದಿದ್ದು 5% ಇಳಿಕೆ ಆದಾಗ ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆ ಆದಾಗ ಏನಾಗುತ್ತೆ, ಸರ್ಕಾರಕ್ಕೆ ಒಂದು 40ರಿಂದ 50 ಸಾವಿರ ಕೋಟಿ ಪ್ರತಿ ತಿಂಗಳಿಗೆ ಒಂದು GST ಆದಾಯದಲ್ಲಿ ಕೊರತೆ ಉಂಟಾಗುತ್ತೆ. ಆದರೆ ಇದರ ಪರಿಣಾಮ ಅಂದರೆ ಇದರ ಧನಾತ್ಮಕ ಪರಿಣಾಮ ಜನರ ಮೇಲಾಗುತ್ತೆ. ಏನಂದರೆ ಜನರಿಗೆ ಅಗತ್ಯ ವಸ್ತುಗಳ ದರ ಇಳಿಕೆ ಆಗುತ್ತೆ, ಅದರಿಂದ ಹಣದ ಅರಿವು ಜಾಸ್ತಿ ಆಗುತ್ತೆ. ದೇಶವ್ಯಾಪಿ ಇದು ಒಂದು ಸಣ್ಣ ಫ್ಯಾಮಿಲಿಗೆ, ಒಬ್ಬ ವ್ಯಕ್ತಿಗೆ ಅದು ಕೆಲವೇ ರೂಪಾಯಿಗಳ ಮೊತ್ತ ಆಗಿರ್ಬೋದು. ಆದರೆ ಇಡೀ ದೇಶದ ಬಗ್ಗೆ ಯೋಚನೆ ಮಾಡಿ ನೋಡಿದ್ರೆ ಸಾಕಷ್ಟು ಲಾಭ ಆಗುತ್ತೆ. ಮತ್ತು ನೀವೇನು ಹೇಳಿದ್ರಿ, ಈ ಇನ್ನೊಂದಷ್ಟು ಅಗತ್ಯ ವಸ್ತುಗಳು ಏನಿದ್ದಾವೆ, ಹಾಲು ಮೊಸರು ಇರ್ಬೋದು, ದೈನಂದಿನ ವಸ್ತುಗಳು, ತರಕಾರಿಗಳೇನಿರ್ಬೋದು, ಅವುಗಳ ಬೆಲೆ ಇಳಿಕೆ ಆಗಬೇಕು ಅಂದರೆ ನಿಜಕ್ಕೂ ನಮ್ಮಲ್ಲೇನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇದೆ ಅದರ ಇಳಿಕೆ ಆಗಬೇಕಾಗುತ್ತೆ. ಕೇಂದ್ರ ಸರ್ಕಾರ ಈಗೇನು GST ದರ ಇಳಿಕೆ ಮಾಡ್ತು, ಅದ್ರ ಜೊತೆಲೇ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಏನಾದರೂ ಇಳಿಕೆ ಮಾಡಿದ್ರೆ ಬೇರೆ ಇನ್ನಿತರ ಎಲ್ಲ ಅಗತ್ಯ ವಸ್ತುಗಳ ಬೆಲೆನೂ ತಾನಾಗಿ ಇಳಿಬೋದಂಥ ಸಾಧ್ಯತೆ ಇದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.